ಜಾಮೀನು ಕೋರಿ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗುವುದಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುದೀರ್ಘವಾದಂಥ ವಿಚಾರಣೆ ಆಗಿದೆ. ಅಂದರೆ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಸಿ.ವಿ. ನಾಗೇಶ್ ಅವರು ಎಚ್.ಡಿ. ರೇವಣ್ಣ ಪರ ವಕೀಲರು ಒಂದು ಮನವಿ ಮಾಡಿಕೊಂಡ್ರು, ನನಗೆ ಇನ್ನೊಂದಷ್ಟು ಅಂಶಗಳನ್ನು ನ್ಯಾಯಪೀಠದ ಮುಂದೆ ಪ್ರಸ್ತಾಪ ಮಾಡೋದಕ್ಕಿದೆ ಅಂತ ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗೋದಕ್ಕಿದೆ. ಇನ್ನು ಈಗ ಅಪ್ಡೇಟ್ ಸಿಗ್ತಾ ಇದೆ, ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದ ಸಲ್ಲಿಕೆಯಾಗಿದೆ. ಮಧ್ಯಾಹ್ನ 2:45 ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಈಗ ವಿಚಾರಣೆ ಶುರುವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಆಗಲೇ ವಾದ ಮಂಡಿಸೋ ಸಂದರ್ಭದಲ್ಲಿ ಅಥವಾ ಪ್ರತಿವಾದ ಮಂಡಿಸೋ ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಅಂದರೆ ಈ ಕೇಸ್ ಏನಿದೆ, KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಕಿಡ್ನ್ಯಾಪ್ ಕೇಸ್ ಏನಿದೆ, ಆ ಕೇಸ್ನಲ್ಲಿ 364A ಸೆಕ್ಷನ್ ಏನು ಹಾಕಿದ್ದೀರಿ, ಇದು ದುರುದ್ದೇಶಪೂರ್ವಕವಾಗಿ ಈ ಸೆಕ್ಷನ್ ಅನ್ನು ಹಾಕಲಾಗಿದೆ. ಕಾರಣ ಇಲ್ಲಿ ಕಿಡ್ನ್ಯಾಪ್ ಆಗಿಲ್ಲ, ಆ ಮಹಿಳೆಯೇ ತನ್ನ ಇಚ್ಛೆಯ ಅನುಸಾರವಾಗಿ ಹೋಗಿದ್ದಾರೆ ಮತ್ತು ಹೋದವರು ವಾಪಸ್ ಬಂದು ವೋಟು ಮಾಡಿದ್ದಾರೆ, ಆ ಬಳಿಕ ಕಂಪ್ಲೇಂಟ್ ಆಗಿದೆ. ಸೊ 364A ಏನು ಹೇಳುತ್ತೆ, ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಬೇಡಿಕೆ ಇಟ್ಟಾಗ, ಅದು ದುಡ್ಡಿನ ಬೇಡಿಕೆ ಇರಬಹುದು ಅಥವಾ ಬೇರೆ ಬೇರೆ ಬೇಡಿಕೆಗಳಿರಬಹುದು, ಅಂಥ ಬೇಡಿಕೆಯನ್ನೇನಾದರೂ ಇಟ್ಟರೆ ಅದು 364A ಸರಿ. ಬಟ್ ಇಲ್ಲಿ ಯಾವುದೇ ಬೇಡಿಕೆಯನ್ನು ಯಾರೂ ಕೂಡ ದೂರುದಾರರು ಅಂದರೆ ಸಂತ್ರಸ್ತ ಮಹಿಳೆಯ ಪುತ್ರ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ಯಾರಾದರೂ ಫೋನ್ ಮಾಡಿ ದುಡ್ಡು ಕೇಳುವಂಥದ್ದಾಗಿರಬಹುದು ಅಥವಾ ಬೇರೆ ಎಂತಾದರೂ ಆಮಿಷಗಳನ್ನು ಅಥವಾ ಬೇಡಿಕೆಯನ್ನು ಇಟ್ಟಿದ್ದಿರ್ಬೋದು. ಏನಾದರೂ ಆಗಿದೆಯಾ ಈ ಕೇಸಲ್ಲಿ? ಇಲ್ಲ. ಮಹಿಳೆಯೇ ರೇವಣ್ಣ ಅವರ ಸಂಬಂಧಿಕರು ಕೂಡ, ರೇವಣ್ಣ ಅವರ ಮನೆಯಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಮಹಿಳೆ, ಅವರಾಗೇ ಹೋಗಿದ್ದಾರೆ. ಈ ಕೇಸ್ನ ಆರೋಪಿ ನಂಬರ್ 2 ಸತೀಶ್ ಬಾಬು ಅವರವರನ್ನು ಕರ್ಕೊಂಡು ಹೋಗಿದ್ದಾರೆ. ಆ ನಂತರ ಅವರು 26ನೇ ತಾರೀಕು ವಾಪಸ್ ಬಂದು ವೋಟು ಕೂಡ ಮಾಡಿದ್ದಾರೆ. ವೋಟ್ ಹಾಕಿದ ನಂತರ ಮತ್ತೆ ಹೋಗಿದ್ದಾರೆ. ಸೊ ಇದು ಕಿಡ್ನ್ಯಾಪ್ ಕೇಸು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಹೋಗೋದು ಬರೋದು ಆಗಿದೆ ಈ ಕೇಸ್ನಲ್ಲಿ. ಹಂಗಿದ್ದಾಗ ಇದನ್ನು ಕಿಡ್ನ್ಯಾಪ್ ಕೇಸು ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಿ.ವಿ. ನಾಗೇಶ್ ಅವರದಾಗಿತ್ತು. ಎರಡನೆಯ ವಿಚಾರ ಅವರು ಪ್ರಸ್ತಾಪ ಮಾಡಿದ್ದು ಆವತ್ತು, ಅಂದರೆ 4ನೇ ತಾರೀಕು ರೇವಣ್ಣ ಅವರು ಅರೆಸ್ಟ್ ಆದರು. ಅದೇ ದಿನ ಈ ಕೇಸ್ನ ವಿಕ್ಟಿಮ್, ಈ ಕೇಸ್ನ ಸಂತ್ರಸ್ತ ಮಹಿಳೆಯನ್ನ ಕೂಡ ಹುಣಸೂರು ಸ್ಟೇಷನ್ ಲಿಮಿಟಲ್ಲಿ ಅವರನ್ನು ರಕ್ಷಣೆ ಮಾಡಲಾಯಿತು ಅಥವಾ ಅವರನ್ನು ಪತ್ತೆ ಹಚ್ಚಲಾಯಿತು, ಕರ್ಕೊಂಡು ಬರಲಾಯಿತು. ಆದರೆ ಆ ವೇಳೆ ಅವರು ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು CRPC ಸೆಕ್ಷನ್ 161 ಅಡಿಯಲ್ಲಿ ದಾಖಲಿಸಿದ್ದಾರೆ. ಆ ಹೇಳಿಕೆಯಲ್ಲಿ ಎಲ್ಲೂ ಕೂಡ ರೇವಣ್ಣ ಅವರ ವಿರುದ್ಧ ಅವರು ಆರೋಪವನ್ನು ಮಾಡಿಲ್ಲ. ಬದಲಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಮಾಡಿದ್ದಾರೆ. ರೇವಣ್ಣ ಅವರ ವಿರುದ್ಧ ಈ ಕೇಸ್ನ ಅರ್ಜಿದಾರರು ಅಥವಾ ಬೇಲ್ ಬಯಸಿ ಅರ್ಜಿ ಸಲ್ಲಿಸಿರುವಂಥ ಆರೋಪಿ, ಸೊ ಅವರ ವಿರುದ್ಧವಾಗಿ ಯಾವ ಆರೋಪವನ್ನು ಕೂಡ ಮಾಡಿಲ್ಲ. ಆ ನಂತರ ಆ ಸಂತ್ರಸ್ತ ಮಹಿಳೆಯನ್ನು ರಕ್ಷಿಸಿ ಇವರು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ದಾರೆ. CRPC ಸೆಕ್ಷನ್ 164 ಅಡಿಯಲ್ಲಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವರ ಹೇಳಿಕೆಯನ್ನು ದಾಖಲಿಸಬೇಕಿತ್ತು. ಆದರೆ ದಿನಗಳು ಉರುಳಿದ್ರೂ ಕೂಡ ಹೇಳಿಕೆಯನ್ನು ದಾಖಲಿಸಿಲ್ಲ. ಕೇಳಿದರೆ ಆಪ್ತ ಸಮಾಲೋಚನೆ ಅಂತ ಹೇಳ್ತೀರಿ. ಎಷ್ಟು ದಿನ ಅಂತ ಈ ಆಪ್ತ ಸಮಾಲೋಚನೆ ಅಂತ ಹೇಳೋದಕ್ಕೆ ಸಾಧ್ಯ? 1 ದಿನ, 2 ದಿನ, 4 ದಿನ, 5 ದಿನ, ಓಕೆ. ವಾರ ಪೂರ್ತಿ ಆಪ್ತ ಸಮಾಲೋಚನೆ ಅಂತಂದ್ರೆ ಏನರ್ಥ ಅನ್ನೋ ಪ್ರಶ್ನೆಯನ್ನು ಸಿ.ವಿ. ನಾಗೇಶ್ ಅವರು ಕೇಳಿದ್ದಾರೆ ನ್ಯಾಯಾಧೀಶರ ಮುಂದೆ. ಸೊ ಈಗ ಇಡೀ ಕೇಸ್ನಲ್ಲಿ ಒಂದಿಷ್ಟು ಲೋಪಗಳಾಗಿದ್ದಾವೆ. ಎಚ್.ಡಿ. ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಅಥವಾ 364A ಅಡಿಯಲ್ಲಿ ಕೇಸು ದಾಖಲಿಸೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಈ ಕೇಸ್ನಲ್ಲಿ ಇಲ್ಲವೇ ಇಲ್ಲ. SIT ಅದನ್ನು ಸಂಗ್ರಹಿಸಲೇ ಇಲ್ಲ. ಇನ್ನು ಮಹಿಳೆಯನ್ನು ಹುಣಸೂರಲ್ಲಿ ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರ್ತಾ ಇರುವಂಥ ವಿಡಿಯೋ, ಅಲ್ಲಿನ ಒಂದು ಬೇಕರಿ ಮತ್ತೊಂದು ತರಕಾರಿ ಅಂಗಡಿ ಇಲ್ಲಿ ದಾಖಲಾಗಿತ್ತು. ಆ ವಿಡಿಯೋ ಫುಟೇಜು CCTVಯಲ್ಲಿ ಕ್ಯಾಪ್ಚರ್ ಆಗಿತ್ತು. ಬಟ್ SIT ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ ಆ CCTVಯ DVR ಅನ್ನೇ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಥವಾ DVR ಅನ್ನೇ ತಂದಿದ್ದಾರೆ. ಯಾರಿಗೂ ಆ ಫುಟೇಜ್ ಸಿಗಬಾರ್ದು ಅನ್ನುವಂಥ ಉದ್ದೇಶ ಇದರಲ್ಲಿದೆ. ಅಂದರೆ
SIT ಇಲ್ಲಿ ಸಂತ್ರಸ್ತ ಮಹಿಳೆಯ ಮೇಲೆ ಒತ್ತಡ ಹಾಕಿ ಆಕೆಯಿಂದ ಕಂಪ್ಲೇಂಟ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದು CV ನಾಗೇಶ್ ಅವರು ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ಆಗಿತ್ತು. ಆ ನಂತರ ಅವರು ಸಮಯ ಕೇಳಿದ್ರು, ಆ ಕಾರಣಕ್ಕಾಗಿ ಈಗ ಮತ್ತೆ ವಿಚಾರಣೆ ಶುರುವಾಗಿದೆ. ಅದಕ್ಕೂ ಮುಂಚೆ SPP ಇಬ್ಬರು SPPಗಳು, ಒಬ್ಬರು ಜೈನಾ ಕೊಠಾರಿ ಮತ್ತೊಬ್ಬರು ನಾಯಕ ಅಶೋಕ್ ನಾಯ್ಕ್, ಇವರಿಬ್ಬರು ವಾದ ಮಂಡಿಸೋ ಸಂದರ್ಭದಲ್ಲಿ ಜಾಮೀನು ಈ ಕಿಡ್ನಾಪ್ ಕೇಸನ್ನು ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಓವರ್ ಆಲ್ ಅಶ್ಲೀಲ ವಿಡಿಯೋ ಕೇಸನ್ನು ಅವರು ಕಾನ್ಸಂಟ್ರೇಟ್ ಮಾಡಿದರು ತಮ್ಮ ವಾದದಲ್ಲಿ. ಯಾವ ರೀತಿ ಅಂತಂದರೆ, ಈ ಕಿಡ್ನಾಪ್ ಕೇಸು ಕೇವಲ ಒಂದು ಕಿಡ್ನಾಪ್ ಕೇಸು ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ, ಮಹಿಳೆಯ ಕಿಡ್ನಾಪ್ ಕೇಸು ಅಂತ. ಕಾರಣ, ಈ ಸಂತ್ರಸ್ತ ಮಹಿಳೆ ಆ ಅಶ್ಲೀಲ ವಿಡಿಯೋದಲ್ಲೂ ಕೂಡ ಇರೋದ್ರಿಂದ ಇದನ್ನು ನಾವು ಅದಕ್ಕೆ ಜೋಡಿಸಬೇಕಾಗತ್ತೆ, ಜೋಡಿಸಿ ನೋಡಬೇಕಾಗತ್ತೆ. ಕಾರಣ, ಈ ಸಂತ್ರಸ್ತ ಮಹಿಳೆಯ ಮೇಲೆ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಪುತ್ರ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಥವಾ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಇರೋದ್ರಿಂದ, ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿರೋದ್ರಿಂದ, ತಲೆಮರೆಸಿಕೊಂಡಿರೋದ್ರಿಂದ ಇಲ್ಲಿ ಯಾರು HD ರೇವಣ್ಣ ಸಾಕ್ಷ್ಯನಾಶದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಕಿಡ್ನ್ಯಾಪ್ ಕೇಸ್ ಅಲ್ಲ. ಈ ಕಿಡ್ನ್ಯಾಪ್ನ ಇಂಟೆನ್ಷನ್ನು ಟ್ಯಾಂಪರಿಂಗ್ ಆಫ್ ದ ಎವಿಡೆನ್ಸ್, ಸಾಕ್ಷ್ಯನಾಶದ ಇಂಟೆನ್ಷನ್, ಉದ್ದೇಶ. ಆ ಕಾರಣಕ್ಕಾಗಿ ನಾವು ಎರಡು ಕೇಸ್ಗಳನ್ನು ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದು ವೇಳೆ HD ರೇವಣ್ಣ ಅವರಿಗೆ ಬೇಲ್ ಏನಾದರೂ ಕೊಟ್ಟರೆ ಈ ಸಾಕ್ಷ್ಯನಾಶ ಆಗುವಂಥ ಸಾಧ್ಯತೆ ಇದೆ. ಒಂದು. ಎರಡು, ಆ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ದೂರುದಾರರು ಯಾರಿದ್ದಾರೆ ಅವರು ದೂರು ಕೊಡೋದಕ್ಕೆ ಹಿಂಜರಿಯುವಂಥ ಸಾಧ್ಯತೆ ಇದೆ ಭಯದಿಂದಾಗಿ. ಮತ್ತು ಈ ಆರೋಪಿ ಸ್ಥಾನದ ವ್ಯಕ್ತಿ HD ರೇವಣ್ಣ ರಾಜಕೀಯವಾಗಿ ಪ್ರಭಾವಿಯಾಗಿರೋದ್ರಿಂದ ಮತ್ತು ಈ ಹಿಂದೆಯೂ ಕೂಡ ಅವರ ಮೇಲೆ ಅನೇಕ ಆರೋಪಗಳು ಕೇಳಿಬಂದಿರೋದ್ರಿಂದ ಮತ್ತೊಂದು ಕೇಸ್ ಅವರ ಮೇಲೆ ಹೊಳೆನರಸೀಪುರ ಸ್ಟೇಷನಲ್ಲೂ ಕೂಡ ಆಗಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ, ಆರೋಪಿಯ ಹಿನ್ನೆಲೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮತ್ತವರ ಕ್ರಿಮಿನಲ್ ಇಂಟೆನ್ಷನ್, ಇದೆಲ್ಲವನ್ನ ಕೂಡ ಪರಿಗಣಿಸಿ ಆರೋಪಿ HD ರೇವಣ್ಣ ಅವರಿಗೆ ಬೇಲ್ ಕೊಡಬಾರದು ಅನ್ನೋದು SITಯ ವಾದ ಆಗಿತ್ತು. ಅಥವಾ SIT ಪರ SPP ಇಬ್ಬರು, ಒಬ್ಬರು ಜೈನಾ ಕೊಠಾರಿ ಮತ್ತೊಬ್ಬರು ಅಶೋಕ್ ನಾಯ್ಕ್, ಇವರಿಬ್ಬರ ವಾದ ಆಗಿತ್ತು. ಸೊ ಈಗ ಇದಕ್ಕೆ ಪ್ರತಿವಾದವನ್ನು CV ನಾಗೇಶ್ ಅವರು ಮಂಡಿಸ್ತಾ ಇದ್ದಾರೆ. ಒಂದಿಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ, 364A ಈ ಸೆಕ್ಷನ್ ಏನು ಹೇಳುತ್ತೆ? ವ್ಯಕ್ತಿಯೊಬ್ಬರನ್ನು ಅಪಹರಣ ಮಾಡಿ ಬೇಡಿಕೆ ಇಡೋದು, ಅದು ಯಾವ ಬೇಡಿಕೆನೂ ಇರಬಹುದು, ದುಡ್ಡಿನ ಬೇಡಿಕೆ ಅಥವಾ ಇನ್ನೇನೋ ಬೇಡಿಕೆ, ಇನ್ಯಾವುದನ್ನು ಈಡೇರಿಸು ಅಂತ ಕೇಳೋದು ಇದು 364A. ಈ ರೀತಿ ಮಾಡಿದರೆ ಇದರ ಅಡಿಯಲ್ಲಿ ಕೇಸ್ ದಾಖಲಿಸೋದಕ್ಕೆ ಅವಕಾಶ ಕಾನೂನಿನಲ್ಲಿದೆ. ಬಟ್ ಇಲ್ಲಿ ಮಹಿಳೆಯನ್ನು ಅಪಹರಣ ಮಾಡಿದ್ದಾರೆ ಅನ್ನುವಂಥ ಆರೋಪ, ಆದರೆ ಬೇಡಿಕೆ ಏನು, ಅದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಸೊ ಆ ಕಾರಣಕ್ಕಾಗಿ 364A ಆಗಲ್ಲ ಅನ್ನೋದನ್ನು ಇಲ್ಲಿ CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇರೋದು. ವಿಕ್ಟಿಮ್ಗೆ ಯಾವುದಾದ್ರೂ ಹಲ್ಲೆಯಾಗಿದೆಯಾ, ಬೆದರಿಕೆಯಾಗಿದೆಯಾ, ಆದರೆ ಇಲ್ಲಿ ಯಾವುದೂ ಕೂಡ ಆಗಿಲ್ಲ. ಇಲ್ಲ ಅವರ ಕುಟುಂಬಸ್ಥರಿಗೆ ಬೆದರಿಕೆ ಹಾಕಿರಬೇಕು, ಅದೂ ಇಲ್ಲ. ಕುಟುಂಬಸ್ಥರ ಬಳಿ ಏನಾದರೂ ಡಿಮಾಂಡ್ ಇಟ್ಟಿರಬೇಕು, ಅದೂ ಮಾಡಿಲ್ಲ. ಆಕೆಯನ್ನು ಏನಾದರೂ ಮಾಡ್ತೀನಿ ಅಂತ ಎಲ್ಲೂ ಕೂಡ ಬೆದರಿಕೆ ಹಾಕಿಲ್ಲ, ಅಂದರೆ ಕೊಲ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ, ಈ ರೀತಿ ಯಾವುದೇ ಬೆದರಿಕೆ ಆಗಿಲ್ಲ. ಕಿಡ್ನ್ಯಾಪ್ ಮತ್ತು ಒತ್ತೆಯಾಳಾಗಿಡೋದು ಅಪರಾಧ. ಆದರೆ ಈ ಕೇಸ್ನಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಿಸೋದಕ್ಕೆ ಯೋಗ್ಯವಾದಂಥ ಅಂಶಗಳೇ ಇಲ್ಲ, ಪೂರಕ ಅಂಶಗಳೇ ಇಲ್ಲ, ಸಾಕ್ಷ್ಯಗಳೇ ಇಲ್ಲ. ಬೆದರಿಕೆಗೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷ್ಯ ಇಲ್ಲ, ಒತ್ತಾಯವಾಗಿ ಅವರನ್ನು ಕರ್ಕೊಂಡು ಹೋದರು ಅನ್ನೋದಕ್ಕೂ ಕೂಡ ಪೂರಕವಾದಂಥ ಸಾಕ್ಷ್ಯಗಳಿಲ್ಲ, ಸಾಂದರ್ಭಿಕ ಸಾಕ್ಷ್ಯಗಳಿಲ್ಲ. ಮತ್ತು ಆಕೆಯನ್ನು ಕರ್ಕೊಂಡು ಹೋದ ನಂತರ, ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡು ಹೋಗಿ ಕೂಡಿಟ್ಟ ನಂತರ ಅಥವಾ ಕೂಡಿಟ್ಟಿದ್ದಾರೆ ಅಂತ ಏನು ಇಲ್ಲಿ ಆರೋಪ ಇದೆ, ಕೂಡಿಟ್ಟ ನಂತರ ಆ ಸಂತ್ರಸ್ತ ಮಹಿಳೆಯ ಪುತ್ರ ಅಂದರೆ ದೂರುದಾರ ಈ ಕೇಸ್ನಲ್ಲಿ, ಅವರಿಗೆ ಯಾರೂ ಫೋನ್ ಮಾಡಿ ಇಂಥ ಬೇಡಿಕೆಯನ್ನು ಯಾವುದನ್ನೂ ಕೂಡ ಇಟ್ಟಿಲ್ಲ. ಸೊ ಮತ್ತೆ ಹೆಂಗೆ ಇದನ್ನು ನೀವು ಕಿಡ್ನ್ಯಾಪ್ ಕೇಸು ಅಂತ ಹೇಳ್ತೀರಿ ಅಂತ CV ನಾಗೇಶ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಆಗಿರುವಂಥ ಇನ್ನೊಂದಿಷ್ಟು ಬೆಳವಣಿಗೆಗಳ ಬಗ್ಗೆಯೂ ಕೂಡ ಆಗಲೇ ಅದನ್ನು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರು. ನಿನ್ನೆ ಒಂದು ವಿಡಿಯೋ ಏನೋ ರಿಲೀಸ್ ಆಯಿತು ಅಥವಾ ವೈರಲ್ ಆಯಿತು, ಅದರಲ್ಲಿ ಸಂತ್ರಸ್ತ ಮಹಿಳೆ ಅಥವಾ ಕಿಡ್ನ್ಯಾಪ್ಗೊಳಗಾದಂಥ ಮಹಿಳೆ ಅವರೇ ಹೇಳ್ತಾರೆ, ನಾನು ಸ್ವ ಇಚ್ಛೆಯಿಂದ ಬಂದೆ,
ಇದರಲ್ಲಿ ಯಾವುದೇ ರೀತಿ ನನ್ನ 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 ಮಗನಿಗೆ ಗೊತ್ತಿರಲಿಲ್ಲ ಇದು ವಿಚಾರ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ, ಇದೆಲ್ಲವನ್ನು ಕೂಡ ಆ ಮಹಿಳೆ ಹೇಳಿಕೊಂಡಿದ್ರು. ಸೊ ಅದನ್ನು ಕೂಡ ಪ್ರಸ್ತಾಪ ಮಾಡಿದರು ವಕೀಲರು ಸಿ ವಿ ನಾಗೇಶ್. ಆದರೆ ಆ ವಾದಕ್ಕೆ ಮನ್ನಣೆ ಸಿಗಲಿಲ್ಲ. ಜಡ್ಜ್ ಏನು ಮಾಡಿದರು, ಏನು ಹೇಳಿದರು ಅಂತ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ ವಿಡಿಯೋವನ್ನು ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದ ಸೊ ಆ ವಿಡಿಯೋದ ವಿಚಾರ ಉಲ್ಲೇಖ ಆಯಿತು ಅಥವಾ ಅದನ್ನು ಪ್ರಸ್ತಾಪಿಸುವಂಥದ್ದಾಯಿತು. ಆದರೆ ನ್ಯಾಯಪೀಠ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಸೊ ಅಲ್ಲಿಗೆ ಈ ಕೇಸ್ನ ವಾದ ಪ್ರತಿವಾದದಲ್ಲಿ ಒಂದು ವಿಚಾರವನ್ನು ನಾವು ಕ್ಲಿಯರ್ ಆಗಿ ಗಮನಿಸೋದಕ್ಕೆ ಸಾಧ್ಯ ಇದೆ. ಆರೋಪಿ ಪರ ವಕೀಲರು ಅಥವಾ ಎಚ್ ಡಿ ರೇವಣ್ಣ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಕೇಸಿಗೆ ಸೀಮಿತವಾಗಷ್ಟೇ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಈ ಕೇಸಿಗಷ್ಟೇ, ಇದನ್ನು ಅವರು ಬೇರೆ ಕೇಸ್ನ ಜೊತೆಗೆ ಲಿಂಕ್ ಮಾಡಿ ವಾದ ಮಂಡಿಸ್ತಾ ಇಲ್ಲ. ಆ ಕಡೆ SIT ವಾದ ಮಂಡಿಸುವಾಗ ಇದು ಅದರ ಜೊತೆಗೆ ಸೇರಿರುವಂಥ ಕೇಸು ಅನ್ನೋದನ್ನು ಪ್ರಸ್ತಾಪ ಮಾಡಿ ಇಲ್ಲಿ ಬೇಲ್ ಕೊಟ್ಟರೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಅದು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥ ಅತ್ಯಾಚಾರ ಕೇಸು. ಸೊ ಅದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ SIT ಅದು. ಸೊ ಈಗ ಪ್ರಶ್ನೆ ಇರೋದು ಯಾವುದು ಕನ್ಸಿಡರ್ ಆಗತ್ತೆ ಇಲ್ಲಿ ಅನ್ನೋ ಪ್ರಶ್ನೆ ಇದೆ. ಸ್ವಲ್ಪ ಹೊತ್ತಲ್ಲೇ ಆದೇಶ ಪ್ರಕಟವಾಗಬಹುದು ಅಂತ ಅನ್ಸುತ್ತೆ. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ರೋಹಿಣಿ ದೇವಿ ಅನ್ನೋ ಕೇಸನ್ನು ಕೂಡ ಉಲ್ಲೇಖಿಸಿದ್ದಾರೆ. ವಾದ ಮಂಡಿಸುವ ಸಂದರ್ಭದಲ್ಲಿ ರೋಹಿಣಿ ದೇವಿ ಕೇಸನ್ನು ಕೂಡ ಮಂಡಿಸಲಾಗಿದೆ. ಇನ್ನು ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ಕೇಸ್ ಏನಿದೆ ಅದು ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥ ಕೇಸು. ರೇವಣ್ಣ A1 ಆ ಕೇಸಲ್ಲಿ ಆ ಕೇಸನ ಉಲ್ಲೇಖವೂ ಕೂಡ ಆಗ್ತಾ ಇದೆ. ಅಲ್ಲೂ ಕೂಡ ಸೆಕ್ಷನ್ ಹಾಕಿದ್ದು ಸರಿ ಇಲ್ಲ ಅನ್ನೋದನ್ನು ಆರೋಪಿ ಪರ ವಕೀಲರು ಪ್ರಸ್ತಾಪಿಸ್ತಾ ಇದ್ದಾರೆ. ಬಹುಶಃ ಅದು ಯಾಕೆ ಪ್ರಸ್ತಾಪ ಆಯಿತು ಅಂತ ಗೊತ್ತಿಲ್ಲ. ಆಗಲೇ SIT ಪರ ವಕೀಲರು ಅದನ್ನು ಇದಕ್ಕೆ ಲಿಂಕ್ ಮಾಡಿರೋದ್ರಿಂದ ಅದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದರು ಅಂತ ಅನಿಸುತ್ತೆ. ಅದು ಹೊಳೆನರಸೀಪುರದಲ್ಲಿ ದಾಖಲಾದಂಥ ಕೇಸು. 47 ವರ್ಷದ ಮಹಿಳೆಯೊಬ್ಬರು ಈ ಕಂಪ್ಲೇಂಟನ್ನು ಕೊಟ್ಟಿರೋದು. ಆ ಕಂಪ್ಲೇಂಟ್ನ ಒಟ್ಟು ಸಾರಾಂಶ ಇರೋದು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಆ ಕೇಸು. ಅದು ಮೊದಲ ಮೊದಲ FIR ದಾಖಲಾಗಿದ್ದು ಪ್ರಜ್ವಲ್ ಮತ್ತು ರೇವಣ್ಣ ಅವರ ವಿರುದ್ಧ. ರೇವಣ್ಣ ಅವರದರಲ್ಲಿ ಆರೋಪಿ ನಂಬರ್ 1 ಮತ್ತು ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2. ಅದರಲ್ಲಿ ಬೇಲೇಬಲ್ ಸೆಕ್ಷನ್ ಹಾಕಲಾಗಿತ್ತು. 354A 354D 506 ಮತ್ತು 509 ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಬಟ್ ಆ ನಂತರ ಈಗ ಸಂತ್ರಸ್ತೆಯ ಹೇಳಿಕೆಯನ್ನು ಪರಿಗಣಿಸಿ ರೇಪ್ ಕೇಸ್ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೊಂದು ಲಭ್ಯ ಆಗ್ತಾ ಇದೆ. ಅಂದರೆ ಪ್ರಜ್ವಲ್ ವಿರುದ್ಧ ಆ ಕೇಸಲ್ಲೂ ಕೂಡ ರೇಪ್ ಸೆಕ್ಷನ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಒಂದು ಲಭ್ಯ ಆಗಿದೆ. ಗೊತ್ತಿಲ್ಲ ಅದರ ಸ್ಪಷ್ಟತೆ ಅಥವಾ ಅಧಿಕೃತವಾದಂಥ ಮಾಹಿತಿ ಇಲ್ಲ. ಆ ಕೇಸ್ನಲ್ಲೂ ಕೂಡ ರೇಪ್ ಕೇಸ್ ಸೆಕ್ಷನ್ಸನ್ನು ಹಾಕಲಾಗಿದೆ ಅಂತ ಹೊಳೆನರಸೀಪುರ ಕೇಸಲ್ಲೂ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಇಲ್ಲದೇ ಇರೋದ್ರಿಂದ ಸೊ ಇಲ್ಲಿ ಈ ಕೇಸು ಆ ಕೇಸು ಎರಡು ಎಚ್ ಡಿ ರೇವಣ್ಣ ಅವರು ಎದುರಿಸ್ತಾ ಇರೋದು. ಒಂದು ಲೈಂಗಿಕ ದೌರ್ಜನ್ಯದ ಕೇಸು, ಮತ್ತೊಂದು ಕಿಡ್ನ್ಯಾಪ್ ಕೇಸು. ಆದರೆ ಈ ಕಿಡ್ನ್ಯಾಪ್ ಆದಂಥ ಮಹಿಳೆ ಆ ವಿಡಿಯೋದಲ್ಲಿ ಇರೋದ್ರಿಂದ ಅದನ್ನು ಈಗ ಈ ಕಿಡ್ನ್ಯಾಪ್ನ ಜೊತೆಗೆ ಲಿಂಕ್ ಮಾಡ್ತಾ ಇದೆ SIT. ಅದು ಕರೆಕ್ಟು ಕೂಡ. ಯಾಕಂತಂದರೆ ವಾದ ಮಂಡಿಸೋ ಸಂದರ್ಭದಲ್ಲಿ ಆ ಮಹಿಳೆ ಯಾರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ತನಿಖೆ ಮಾಡೋ ಸಂದರ್ಭದಲ್ಲಿ ಮಹಿಳೆಯ ಹಿನ್ನೆಲೆ ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕಿಡ್ನ್ಯಾಪ್ನ ಕಾರಣಗಳೇನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ SIT ವಾದ ಮಂಡಿಸೋ ಸಂದರ್ಭದಲ್ಲಿ ಅದನ್ನು ಉಲ್ಲೇಖಿಸ್ತಾ ಇದೆ. ಅಂದರೆ ಸುಮ್ಮನೆ ಕಿಡ್ನ್ಯಾಪ್ ಮಾಡೋದಕ್ಕೆ ಏನು ಇಂಟೆನ್ಷನ್ ಏನು, ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಆ ಕಿಡ್ನ್ಯಾಪ್ನ ಇಂಟೆನ್ಷನ್ ಏನು, ಅದು ಭಾಳ ಮುಖ್ಯ. ಸೊ ಅದನ್ನು SIT ಹೇಳ್ತಾ ಇರೋದು. ಆ ಇಂಟೆನ್ಷನ್ ಯಾವುದು ಅಂತಂದರೆ ಅಥವಾ ಮೋಟಿವ್ ಯಾವುದು ಅಂತಂದರೆ ಸಾಕ್ಷ್ಯನಾಶ. ಪ್ರಜ್ವಲ್ ರೇವಣ್ಣ ಅವರನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಲಾಯಿತು ಅನ್ನೋದು SIT ಮಂಡಿಸಿರುವಂಥ ವಾದ. ಸುಮ್ಮನೆ ಎಲ್ಲ ಕಿಡ್ನ್ಯಾಪ್ ಆಗಿರೋದು. ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿ ಅಥವಾ ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ಬಚ್ಚಿಟ್ಟು ಆ ಮಹಿಳೆ ಇನ್ನು ಪ್ರಜ್ವಲ್ ವಿರುದ್ಧ ರೇಪ್ ಕೇಸನ್ನು ಕೊಡಬಾರ್ದು ಅನ್ನೋ ಯೋಚನೆಯನ್ನು ಇಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ನಾವು ಇದೇ ಕೇಸಲ್ಲಿ IPC ಸೆಕ್ಷನ್ 120B ಕೂಡ ಹಾಕ್ಕೊಂಡಿದ್ದೀವಿ ಅಂತ ಆಗಲೇ SIT ವಕೀಲರು ನ್ಯಾಯಾಧೀಶರ ಮುಂದೆ ಸ್ಪಷ್ಟಪಡಿಸಿದರು. 120B ಅಂತಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು. ಅದನ್ನು ಕೂಡ ಈ ಕೇಸ್ನಲ್ಲಿ ಅಂದರೆ KR ನಗರ ಕೇಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಕಾರಣ ಅದು ಕೇವಲ ಕಿಡ್ನ್ಯಾಪ್ ಕೇಸ್ ಮಾತ್ರ ಅಲ್ಲ, ಇಟ್ಸ್ ಅ ಕ್ಲಿಯರ್ ಕೇಸ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನೋದು SITಯ ವಾದ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.